ನಿನ್ನೆ ಆಗಿರ್ತಕ್ಕಂಥ ಮಳೆಯಲ್ಲಿ ಇಡೀ ಭಾರತ ದೇಶದಲ್ಲಿ, ಆಮೇಲೆ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ, ಕರ್ನಾಟಕದಾದ್ಯಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚು ಹೋಗಿರ್ತಕ್ಕಂಥದ್ದು, ಮನೆಗಳಲ್ಲಿ ಹೋಗಿರ್ತಕ್ಕಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ. ಸೊ ಇದಕ್ಕೂ ಕೆಲವು ಯಾವ ಪಾಯಿಂಟ್ಸ್ಗಳನ್ನ ಅದನ್ನ ಕಂಡುಹಿಡಿದಿದ್ದೀವಿ. ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬೆಯವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರ ಏರಿಯಾದಲ್ಲಿ, ಅವರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಎಲ್ಲಿ ಬಾಟಲ್ ನೆಕ್ ಪ್ರಾಬ್ಲಮ್ಸ್ ಇದ್ದಾವೆ, ಎಸ್ ಟೇಕನ್ ಇನಿಷಿಯೇಟಿವ್. ಮೇಯರ್ ಅವರು, ನಾವಿವತ್ತು ಕೂತ್ಕೊಂಡ್ಬಿಟ್ಟು ಡಿ ಸಿ ಅವರು, ಕಮಿಷನರ್ ಅವರು ಎಲ್ಲರೂ ಸೇರಿಬಿಟ್ಟು ಈ ಬಾಟಲ್ ನೆಕ್ ಇಶ್ಯೂಸ್ ಎಲ್ಲೆಲ್ಲಿ ಇದ್ದಾವೆ ಅಂಥೇಳಿ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನು ರೀ ನೀವೆಲ್ಲ ಬಂದುಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತಲ್ಲ, ಇದು ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಲಾಟ್ ಆಫ್ ಟೈಮ್. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡಬೇಕು. ಯಾಕಂದರೆ ಅವ್ರದ್ದು ಸ್ವಲ್ಪ ಕ್ಲೀನ್ಲಿನೆಸ್ಸು, ಅವ್ರ ಪ್ರಾಪರ್ಟಿಲಿ ಇರ್ತಕ್ಕಂಥ ಕ್ಲೀನ್ಲಿನೆಸ್ಸು, ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು, ಡ್ರೈ ವೇಸ್ಟು, ವೆಟ್ ವೇಸ್ಟನ್ನು ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರಂಗೆ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು. ಎಲ್ಲ ನಮ್ಮ ಹತ್ರ ಸೇರಿದೆ ಅಂತ ಹೇಳ್ತಾ ಇಲ್ಲ. ಕಾರ್ಪೊರೇಷನಲ್ಲಿ ಡ್ರಾಬ್ಯಾಕ್ಸ್ ಇದೆ, ಕೆಲವು ಜಾಗದಲ್ಲಿ ರಾಂಗ್ ಪ್ಲ್ಯಾನಿಂಗ್ ಆಗಿದೆ, ಲೋ ಲೆವೆಲ್ ಏರಿಯಾದಲ್ಲಿ ಕೆಲವುಗಳು ಮನೆ ಕಟ್ಟಿಬಿಟ್ಟಿದ್ದಾರೆ. ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲ್ಯಾನಿಂಗ್ ಆಗಿ ಜನಕ್ಕೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿಲ್ಲ ಅಂತಲ್ಲ. ಬಟ್ ಆಲ್ ಆ್ಯಂಡ್ ಆಲ್, ಬಟ್ ಸ್ಟಿಲ್ ಇಫ್ ಸಿಟಿಸನ್ಸ್ ಆರ್ ಅವೇರ್, ಇಫ್ ಎವ್ರಿಬಡಿ ಕ್ಯಾನ್ ಬಿ ಅವೇರ್ ಇನ್ ದಿಸ್ ಸಿಟಿ, ದಟ್ ಸೀಯಿಂಗ್ ದಟ್ ದಿಸ್ ಸಿಟಿ ಬಿಲಾಂಗ್ಸ್ ಟು ಮೀ, ಇದು ನನ್ನ ಸಿಟಿ, ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಂತ ಆ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಸ್ವಲ್ಪ ಇಫ್ ದೇ ಪುಟ್ ಎಫರ್ಟ್ಸ್, ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಕಾಣಲಿಕ್ಕೆ ಆಗುತ್ತಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಈ ಸಿಟಿ ಕ್ಲೀನ್ ಮಾಡ್ತಕ್ಕಂಥ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು, ಮೇಯರು, ಡಿ ಸಿ ಎಲ್ಲ ಶಾಸಕರಿಗೆ ನಾವು ಹೇಳಿಬಿಟ್ಟು ಕರೆಸ್ಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ಹೇಳ್ತಿರೋದು, ಯಾರು ಯಾವಾಗ ಬಂದ್ರೇನು ಹೋದ್ರೇನು ಸಿಸ್ಟಮ್ ಇರಬೇಕಂತ ಅರ್ಥ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾವಿರ್ತವೋ ಇಲ್ಲ, ನಾನು ಶಾಸಕನಾಗ್ತೀನೋ ಇವ್ರು ಆಗ್ತಾರಿಲ್ಲ, ಗೌರ್ಮೆಂಟ್ ಲೆವೆಲಲ್ಲಿ ಯಾರು ಇರ್ತಾರೋ ಗುರ್ತಲ್ಲ. ಇವತ್ತು ಡಿ ಸಿ ಇದ್ದಾಳೆ, ನಾನು ಇನ್ನೊಬ್ಬರು ಡಿ ಸಿ ಬರ್ತಾರೆ. ಸಿಸ್ಟಮ್ನ ನಾವು ಇನ್ ಪ್ಲೇಸ್ ತರಬೇಕು. ಸಿಸ್ಟಮ್ ಸರಿ ಇದ್ದರೆ ಯಾರು ಬಂದ್ರೇನು ಈಸಿ ಆಗುತ್ತೆ. ಆ ಸಿಸ್ಟಮ್ ತರ್ತಕ್ಕಂಥದ್ದು ಈ ಸಾರ್ವಜನಿಕ, ಈ ಡೆಮೋಕ್ರಸಿ ಇಶ್ಯೂಸ್, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಇವತ್ತು ಒಂದು ಡ್ರೈವ್ ಮಾಡ್ತಾಯಿದ್ದೀವಿ. ನಾಳೆ ಯಾವುದೇ ಕಮಿಷನರ್ ಬರಲಿ, ಯಾವುದೇ ಒಬ್ಬ ಜಿಲ್ಲಾ ಸಚಿವನು ಬರಲಿ, ಯಾವುದೇ ಶಾಸಕನ ಬಂದರೆ ಈ ಪಾಯಿಂಟ್ಸ್ಗಳನ್ನ ಅಡ್ರೆಸ್ ಮಾಡೋದಾದರೆ ಬಹುತೇಕ ನಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗುತ್ತಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾಯಿದ್ದೀವಿ. ಈಗ ಅದರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಬೇಡ. ಇವತ್ತು ಓನ್ಲಿ ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ ಕ್ಲೀನಿಂಗ್. ಎರಡನೇದು, ಯಾರ್ಯಾರು ಓಪನ್ ಪ್ರಾಪರ್ಟೀಸ್ಗಳು ಇರ್ತಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಸುಮಾರು 82,000ಕ್ಕೂ ಹೆಚ್ಚು ಓಪನ್ ಪ್ರಾಪರ್ಟಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿದೆ. ಆ ಓಪನ್ ಪ್ರಾಪರ್ಟಿಗಳ ಮಾಲೀಕರು ದಯಮಾಡಿ ನಿಮ್ಮ ಪ್ರಾಪರ್ಟಿ ನೀವು ಕ್ಲೀನ್ ಮಾಡ್ಕೊಳ್ಳಿ, ಅದನ್ನು ಸ್ವಚ್ಛತೆ ಇಡ್ರಿ. ಆ ಸ್ವಚ್ಛತೆ ಇಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ವಿ ಆರ್ ನಾಟ್ ಗೋಯಿಂಗ್ ಟು ಬಿ ವೆರಿ ಫೋರ್ಸ್ಫುಲ್, ಬಟ್ ವಿ ವಾಂಟ್ ಟು ಬಿ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್. ನಿಮ್ಮಿಂದನೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತಾಯಿದೆ. ನಿಮ್ಮ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಂಪೌಂಡನ್ನು ಮಾಡ್ಕೊಳ್ಳಿ, ಅಥವಾ ಕ್ಲೀನ್ ಇಡಬೇಕು. ಹಾವು, ಹುಳ, ಒಪ್ಪಡಿ, ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾಯಿದೆ. ನಿಮ್ಮ ಮುಖಾಂತರ ನಾವು ಫೈನ್ ಆಗ್ತಕ್ಕಂಥದ್ದು ಮಾಡೇ ಮಾಡ್ತೀವಿ, ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್. ವಿ ವಾಂಟ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್. ಸೊ ನಿಮ್ಮ ಮುಖಾಂತರ, ಪೇಪರ್ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತೀವಿ. ನೀವು ಆದರೂ ಕೂಡ ಮಾಡಲಿಲ್ಲ ಅಂತಂದರೆ ದೆನ್ ಲಾಸ್ಟ್ ಇಸ್ ದ ಕಾರ್ಪೊರೇಷನ್ ವಿಲ್ ಡೆಫಿನೆಟ್ಲಿ ಪುಟ್ ಲಾಟ್ ಆಫ್ ಫೈನ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಪ್ರಹ್ಲಾದ್ ಜೋಶಿ ವಿಕಸಿತ ಭಾರತ ಸಭೆಯಲ್ಲಿ ಮಾತನಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಡೀ ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ, ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯನಾ ನಾಯಕರು, ಕಾಂಗ್ರೆಸ್ ನಾಯಕರು? ಎಲ್ಲಿ ವಿಕಸಿತ ಭಾರತದಲ್ಲಿ ಮೀಟಿಂಗ್ ಹುಬ್ಬಳ್ಳಿ ಏನು ಅಭಿವೃದ್ಧಿ ಆಗಿದೆ ಅಂತ ಪ್ರತಿಯೊಂದನ್ನು ಹೇಳಿದ್ದಾರೆ. ಅವರಿಗೆ ಫಸ್ಟು ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳ್ರಿ ಮೊದಲು. ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅದೆಷ್ಟಿದೆ ಅಂತ ಕೇಳ್ರಿ. ವಿಕಸಿತ್ ಭಾರತನ ನಾವೆಲ್ಲ ಗೌರವಿಸೋಣ, ಅದು ಬೇರೆ ಪ್ರಶ್ನೆ. ಅವ್ರು ಯಾವಾಗಲೂ ಹಿಂಗೆ ಹೇಳೋಗ್ಬಿಟ್ರು, ಆಯಿತಾ? ಯಾವುದನ್ನು ಸ್ಪೆಸಿಫಿಕ್ ಹೇಳ್ಬೇಕಲ್ಲ, ಯಾವ ಫೀಲ್ಡಲ್ಲಿ ಗುರು ಆಗಿದ್ದೀವಿ. ಮಾಹಿತಿ ತಂತ್ರಜ್ಞಾನ ಹೇಳಿದ್ದಾರೆ. ಯಾವ ಮಾಹಿತಿ ತಂತ್ರಜ್ಞಾನ ಏನಿದೆ? ಅದೇ ರೀಲ್ಸು, ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ, ಫೇಸ್ಬುಕ್ ಭಾರತ ಸರ್ಕಾರದ ಅಲ್ಲ. ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ, ಪ್ರತಿ ವರ್ಷವೂ ಆಗತ್ತೆ. ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ. ಎಸ್ ಟು ಎನ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ? ಕೋಲ್ ಮೈನಿಂಗ್ ಯಾರ್ಯಾರು ಸಿಕ್ಕಿದೆ ಈ ದೇಶದಲ್ಲಿ? ಕೋಲ್ ಮೈನ್ಸ್ ಮಿನಿಸ್ಟರ್ ಇದ್ರಲ್ಲ ಅವರು ಯಾರ್ಯಾರಿಗೆ ಕೋಲ್ ಬ್ಲಾಕ್ಸ್ಗಳು ಅಲಾಟ್ ಆಗಿದ್ದಾವೆ? ಇವ್ರ ಕಾಲದಲ್ಲಿ PSU ಕಂಪ್ನಿಗಳು ಎಷ್ಟು ಮಾರಿದ್ದಾರೆ ಗೊತ್ತಾ? ನೀವು ಕೇಳ್ತಾರೆ ಯಾರಿಗೆ? ನಾವು ದಯಮಾಡಿ ಕೇಳಿ ಅವರಿಗೆ. ನಿಮ್ಮ ಕಾಲದ 10 ವರ್ಷ ಅವಧಿಯಲ್ಲಿ 25 PSU ಕಂಪ್ನೀಸ್ಗಳು ಮಾರಿಬಿಟ್ಟಿದ್ದಾರೆ. ಯಾರು? ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ 25 PSU ಕಂಪ್ನೀಸ್ಗಳು ಮಾರಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರಾ? ಸಿಂಪಲ್ ಹೇಳಿದ್ವಲ್ರಿ, $56 $90 ಆಗಿದೆ. ದೇಶದ ಸಾಲದ 225 ಲಕ್ಷ ಕೋಟಿ ಆಗಿದೆ. ಇವತ್ತು ನಮ್ಮ ಡಾಲರ್ ಏನು, ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತೀವಿ.
$200 ಬಿಲಿಯನ್ ಡೆಫಿಸಿಟ್ ಇದೆ, ಎಕ್ಸ್ಪೋರ್ಟ್ ಡೆಫಿಸಿಟ್ ಇದೆ. $150 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಮೋದಿ ಸಾಹೇಬರು ಬಂದು ನೋಡಿದ್ರೆ ಯಾವುದೂ ಫಾರಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಾನಿ, ಅಂಬಾನಿ, ರಿಲಯನ್ಸ್ ಇವರೆಲ್ಲ ತರೋದೇ ಚೈನಾ ಪ್ರಾಡಕ್ಟ್ಗಳು. ಛತ್ರಿನೂ ಅಲ್ಲಿಂದ ತಂದು ಮಾರ್ತೀವಿ ನಾವು. ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು, ಛತ್ರಿನೂ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ. ಈ ದೇಶದ ವ್ಯವಸ್ಥೆ ಹಂಗಿದೆ, ಹಂಗಿದೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡಲಿ. ಬೇಕಾದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ಕೇಳ್ರಿ. ಕಲ್ಲಿದ್ದಲು ಉತ್ಪಾದನೆ, ಮೊಬೈಲ್ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಏನು ಮೊಬೈಲ್ ಅಂಕಿ ಸಂಖ್ಯೆ ಕೊಡ್ತೇನೆ ಬನ್ನಿ ಅಂತ ಕೊಡಕ್ಕೆ ಕೇಳ್ರಲ್ರಿ. ಅಂಕಿ ಸಂಖ್ಯೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇವ್ರು ಮಾಡ್ತಾರಾ? ಅಲ್ರಿ ನೀವು ಹಪ್ಪಳ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡಿ. ಈ ಹೋಟ್ಲಾಗ ಬೆಣ್ಣೆ ದೋಸೆ ತಿಂದಿವಿ, ಬೆಣ್ಣೆ ದೋಸೆ ಜಾಸ್ತಿ ಮಾರಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತೀರಾ ನೀವು? ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನೆ ರೀ? BSNL ಎಲ್ಲೇ ಹೇಳ್ರಿ ಮೊದಲು. BSNL ಎಲ್ಲಿದೆ ಅಂತ ಕೇಳ್ರಿ ಹೋಗಿ ಮೊದಲು. BSNL 10 ವರ್ಷ ಹಿಂದೆ ಯಾವ ಸ್ಥಾನದಲ್ಲಿತ್ತು, ಎಷ್ಟು ಟವರ್ಗಳಿದ್ವು, BSNL ಎಷ್ಟು ಕನೆಕ್ಷನ್ ಇತ್ತು? 1700 ಕೋಟಿ. BSNL ಯಾರಿಂದ ಬರಬೇಕು ದುಡ್ಡು? BSNLಗೆ ಜಿಯೋಯಿಂದ ಬರಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು. ನಾನು ಹೇಳ್ತಕ್ಕಂಥಲ್ಲ, CAG ರಿಪೋರ್ಟ್ ಹೇಳ್ತಕ್ಕಂಥದ್ದು. CAG ರಿಪೋರ್ಟ್ನಲ್ಲಿ 1700 ಕೋಟಿ ಡಿಫಿಸಿಟು, ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನು ಬಂದು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ BSNL ಟವರ್ಸ್ ಏನು ನಾವು ಕೊಟ್ಟಿದ್ದೀವಿ ಬಾಡಿಗೆಗೆ 1700 ಕೋಟಿ ಕೊಡಬೇಕು. ಅವ್ರು ಯಾರು ಕೊಡಬೇಕು? ಜಿಯೋದವ್ರು ಕೊಡಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರ್, ಕೇಂದ್ರ ಸರ್ಕಾರ ಶೂನ್ಯ ಭ್ರಷ್ಟಾಚಾರ ಇದೆ, ಹಾಗೇನಾದರೂ ಭ್ರಷ್ಟಾಚಾರ ಕಂಡು ಬಂದರೆ ಮೋದಿ ಒದ್ದುವರೆಗಾಗ್ತಾರೆ ಅಂತ ಹೇಳ್ತಾರೆ ಸರ್. ವೆರಿ ಗುಡ್ ಪಾಯಿಂಟ್ ಹೇಳಿದೆ. ಇವತ್ತು 2024ನೇ ಇಸ್ವಿನಲ್ಲಿ ಇರ್ತಕ್ಕಂಥ 1700 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು 37,000 ಕೋಟಿ ಇದೆ. ಎಷ್ಟಿದೆ ಸರ್? 37,000 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿದೆ. ಕಾಲಾಧನ್ ಲೇಕೆ ಆಯಂಗೆ, ಸ್ವಿಸ್ ಬ್ಯಾಂಕ್ ಸೆ ಪೈಸಾ ಲೇಕೆ ಆಯಂಗೆ ಅಂತ ಹೇಳಿದವ್ರು ಯಾರು? ಮೋದಿ. ಎರಡನೇದು ಇವ್ರು ಏನು ಹೇಳಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಇವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾ ಇದ್ದಾರೆ, ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಿದ್ದಾರೆ? ಮತ್ತೆ ಯಾಕೆ ಹೇಳ್ಬೇಕಿದು? ಎಲ್ಲಿ ದುಡ್ಡಿಲ್ಲ, ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ, ಹೌದಲ್ಲ? ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ, ಆಯಿತಾ? ಯಾವ ಮಾನದಂಡದಲ್ಲಿ ಹೇಳ್ತಾರೆ ಇವರು? ನಾನು ಭಾಳ ಸಲ ಹೇಳಿದ್ದೀನಿ, ನೀವು ಬೇಕಾದ್ರೆ ಕೇಳಿ ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. MP ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ 7 ಲಕ್ಷ ಜನಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು? 7 ಲಕ್ಷ ಜನಕ್ಕೆ ಒಂದೇ ಮೊಬೈಲಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಒಂದೇ ಮೊಬೈಲ್ ನಂಬರ್ನಲ್ಲಿ 35,000 ಕೋಟಿ. ಎಷ್ಟು ಸರ್? 35,000 ಕೋಟಿ. ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿ ಇವರೇ ಸರ್ಕಾರ ಹಿಡಿದಿರೋದು. ಏನು ಹಿಡಿದಿದೆ? ಡ್ರಗ್ಸ್ ಹಿಡಿದಿದೆ. ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನು ಪೆಹಲ್ಗಾಮ್ ಆಯ್ತಲ್ಲ, ಪೆಹಲ್ಗಾಮ್ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ, NIAದವರು ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ನಲ್ಲಿ 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. ಬಾಂಬೆ ಪೋರ್ಟು, ಅದಾನಿ ಪೋರ್ಟು, ಗುಜರಾತ್ ಪೋರ್ಟು, ಅಂಡಮಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು 1 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ. ಬೆಟ್ಟಿಂಗ್ ಆ್ಯಪ್ಸು, ಬೆಟ್ಟಿಂಗ್ ಗೇಮ್ಸು, ಕ್ರೈಮು. ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು. ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಕ್ಕೆ ಹೇಳ್ರಿ. ವಿಕಸಿತ್ ಭಾರತ್ ಆಗಿದೆ. ಈಗ ಹೆಂಗಿದೆ ಗೊತ್ತಾ, ಈ ದೇಶದಲ್ಲಿ 5ರಿಂದ 6% ಆವ್ರೇಜ್ ಗ್ರೋತ್ ಇದ್ದೇ ಇರ್ತದೆ. ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೂ, ನಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೀತೈತೆ. ಇದಕ್ಕೇನು ಭಾಳ ಬೇಡ. ಇವರೇನು ವಿಶ್ವಗುರು ಅಂತ ಹೇಳ್ಕೊಂತ ಹೋದ್ರಲ್ಲ, ಇವತ್ತೇನಿದೆ? ಯಾವ ವಿಶ್ವಗುರುಗಳು, ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದ್ದೀವಿ ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ, ಮಾರಿಷಸಲ್ಲಿದೆ, ಮಾಲ್ಡೀವ್ಸಲ್ಲಿದೆ, ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ? 100% ನೇಪಾಲ್ ಇಸ್ ಹಿಂದೂ ಕಂಟ್ರಿ. ನಮ್ಮ ಪರವಾಗಿ ಏನು ಮಾತನಾಡ್ತಿದೆ? ಪಾಕಿಸ್ತಾನ ಬಿಟ್ಬಿಡ್ರಿ, ಬಾಂಗ್ಲಾದೇಶ್ ಬಿಡ್ರಿ, ಭೂಟಾನ್ ಬಿಡ್ರಿ, ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಿದ್ದಾವೆ? ಏನಾರು ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರು, 1 to 1 ಮಾತಾಡೋಣ. ಅಲ್ರಿ, ಅವ್ರ ರಿಪೋರ್ಟ್ ಇದೆ, ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ಕೇಂದ್ರ ಸರ್ಕಾರದ ರಿಪೋರ್ಟನ್ನು ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನು ಕೇಳ್ಬೇಕಾ? ಅಲ್ಲ, ಆರೋಪ ನೀವು ಮಾಡ್ತಾ ಇದ್ದೀರಲ್ಲ ಅದನ್ನ ರೀ. ಅವ್ರ ಸರ್ಕಾರ ಕ್ಯಾಗ್ ರಿಪೋರ್ಟ್ ಇದು. ನಾನು ಹೇಳಿರ್ತಕ್ಕಂಥ ಕ್ಯಾಗ್ ರಿಪೋರ್ಟು ಸುಪ್ರೀಂ ಕೋರ್ಟ್ ಯಾರು ಫೈಲ್ ಮಾಡಿದ್ದಾರೆ? ಪೆಹಲ್ಗಾಮ್ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಯಾವುದು? ಗುಜರಾತ್ ಪೋರ್ಟ್ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಪೆಹಲ್ಗಾಮ್ ಟೆರರಿಸ್ಟ್ ಆಕ್ಟಿವಿಟೀಸ್ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿದ್ನ? ಇದು ಯಾರು ಹೇಳಿರೋದು? NIAದವ್ರು ಹೇಳಿರ್ತಕ್ಕಂಥದ್ದು, CIGದವ್ರು ಹೇಳಿರ್ತಕ್ಕಂಥದ್ದು. 1700 ಕೋಟಿ ನೀವು ರೇಸ್ ಮಾಡಬೇಕಾಗಿತ್ತು ಬಿಲ್ಲು, ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು? ನಾವು ಹೇಳಿದ್ವಾ? CIG ರಿಪೋರ್ಟ್ ಹೇಳೋದು. ಇದ್ರ ಬಗ್ಗೆ ಕೇಳ್ರಿ, ಅವ್ರು ಏನು ಉತ್ತರ ಕೊಡ್ತಾರೆ, ಆಮೇಲೆ ಮತ್ತೆ ಮುಂದೆ ಮಾತಾಡೋಣ. ಇದು ಎಪಿಸೋಡ್ ನಡೀತಾನೆ ಇರ್ಬೇಕು ನಮಗೆ ಅವರಿಗೆ. ಇದು ಸಮರ್ಪಕವಾಗಿ ಇನ್ನಾದರೂ ಉತ್ತರ ಕೊಟ್ಟಿಲ್ಲಲ್ರಿ. $56 $90 ಹೆಂಗಾಯಿತು?
ಸ್ವಾತಂತ್ರ್ಯ ಸಿಕ್ಕಿ 47ನೇ ಇಸ್ವಿಲಿಂದ ಹಿಡಿದು 2014ನೇ ಇಸ್ವಿವರೆಗೆ $56 $1. ಇವತ್ತು $90 ಆಯಿತು. ಹೆಂಗಾಯ್ತು ಮತ್ತೆ? ಯಾರು ಹೇಳ್ತಾ ಇದ್ರು $20 $1 ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ? ಇದು ಯಾರ ಪ್ರಶ್ನೆ? ಇದೇನು BJP ಮನೆಯ ದುಡ್ಡು ಏನ್ರಿ? ಇದೇನು ಕಾಂಗ್ರೆಸ್ ಮನೆ ದುಡ್ಡು? ಈ ದೇಶಕ್ಕೆ ಕೊಡೋದು ಜನ ನೋಡ್ರಿ, ದೇಶದ ಜನರ ದುಡ್ಡು ಇದು. ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಬೇಕು. 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ. ಹೌದು, ಸೆಟ್ ಆಫು, ಸೈಡ್ ಆಫು, ಸೆಟ್ ಆಫು, ವೇ ಆಫ್ ಅಂತ ಹೇಳ್ತಾರೆ. ಬಡ್ರದಂಗೆ ಮಾಡಿರಿ. ಯಾವೊಬ್ಬ ಕಾಮನ್ ಮ್ಯಾನು ಮಧ್ಯಮ ವರ್ಗ ಮನುಷ್ಯ ಒಂದು ಸರಿಗೆ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಇವತ್ತು ಹೋಗಿ ಬ್ಯಾಂಕ್ ಅವ್ನು ಸೀಸ್ ಮಾಡ್ತದೆ ಪ್ರಾಪರ್ಟಿ. ಇವ್ರದ್ದು ಪ್ರಾಪರ್ಟಿಗಳು ಸೀಸ್ ಮಾಡಿದ್ದೀರಾ? ಸೀಸ್ ಮಾಡಿದ್ದೀರೇನ್ರಿ? ಇವತ್ತು 45,000 ಕೋಟಿ ಅನಿಲ್ ಅಂಬಾನಿಯವರು ಕಟ್ಟಬೇಕಾಗಿತ್ತು. ವೇ ಆಫ್ ಆಗಿ ಕೇವಲ 450 ಕೋಟಿ. 45,000 ಕೋಟಿ ಅನಿಲ್ ಅಂಬಾನಿಯವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ. ವೇ ಆಫ್ ಮಾಡಿ ಬರೀ ಕೇವಲ 450 ಕೋಟಿಗೆ ಇವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರ್, ಈಗ BR ಪಾಟೀಲ್ ತಮ್ಮ ಹೇಳಿಕೆನ ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಏನಂತ? ನಾನು ಹೇಳಿದ್ದು ಸರಿ ಇದೆ. ಸರ್ಕಾರ ಈ ವಸತಿ ಯೋಜನೆ ಹಣ ತಗೊಳ್ತಾ ಇರೋದು ಬೇರೆ ಬೇರೆ ಕೇಂದ್ರಗಳಿಗೆ ಒಪ್ಕೊಂಡಿದ್ದಾರೆ. ಈಗ ಅವ್ರು ಹೇಳಿರ್ತಕ್ಕಂಥ ಆರೋಪಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ಅವ್ರನ್ನೇ ನೀವು ಕೇಳಬೇಕು. ಯಾಕಂದರೆ ಅವರು ಸೀನಿಯರ್ ಮೋಸ್ಟ್ ಮ್ಯಾನ್ ಇದ್ದಾರೆ. ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವರು ಒಂದು ಸಮಾಜವಾದಿ ಮೂಮೆಂಟ್ಲಿಂದ ಬಂದಿರತಕ್ಕಂಥವ್ರು. ನನಗೆ ಅವ್ರ ಬಗ್ಗೆ ಭಾಳ ಕಳಕಳಿ ಹಾಗೂ ಗೌರವ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಕೌಂಟರ್ ಕೊಡೋಕೆ ಹೋಗೋದಿಲ್ಲ. ಇಫ್ ಹಿ ಹ್ಯಾಸ್ ಮೇಡ್ ಅನ್ ಅಲಿಗೇಷನ್, ಪ್ಲೀಸ್ ಅವ್ರನ್ನ ನೀವು ದಯಮಾಡಿ ಕೇಳಿ. ಕರಪ್ಷನ್ ನಡೆದಿದೆಯಾ ಅಂತೇಳಿ ಅಲ್ಲ, ಈಗ ಅವ್ರು ಕೇಳಬೇಕಲ್ರಿ. ಕಟ್ಟಲ್ ತಗೊಂಡು ಅವರು ಏನೋ ಒಂದು ಕೇಳಿದಂಥ ವಿಡಿಯೋ ವೈರಲ್ ಆಗ್ತದೆ. ಏನಂತ? ವಸತಿ ಯೋಜನೆಯಲ್ಲಿ ಬೇರೆ ಬೇರೆ ಫಲಾನುಭವಿಗಳಿಗೆ ಹಣ ಕೇಳಿದ್ದಾರೆ. ಗೊತ್ತಿಲ್ಲ. ಯಾಕಂದರೆ ಫಲಾನುಭವಿಗಳಲ್ಲಿ ಯಾರು ಕೊಟ್ಟಿದ್ದಾರೆ? ಯಾಕಂದರೆ ಫಲಾನುಭವಿಗಳಿಗೆ ಡೈರೆಕ್ಟಾಗಿ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಮುನ್ಸಿಪಾಲ್ಟಿಗೆ ಬರಬೇಕು. ಹಂಚಿಕೆ ಹೆಂಗಾಗೋದು? ಮನೆಗಳು ಹೆಂಗೆ ಹಂಚಿಕೆ ಆಗ್ತಾವ್ರಿ? 1,000 ಮನೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ ಗ್ರಾಮ ಪಂಚಾಯತಿಗೆ ಬರುತ್ತೆ. ಗ್ರಾಮ ಪಂಚಾಯತಿ ಮುಖಾಂತರ ಮನೆಗಳು ಹಂಚಿಕೆ ಆಗುತ್ತೆ. ಇದು ನನಗಿರ್ತಕ್ಕಂಥ ಮಾಹಿತಿ. ಇದ್ರ ಏನೋ ತಪ್ಪಿದ್ರೆ ನಾನು ತಿತ್ಕೊಳಕ್ಕೆ ರೆಡಿ ಇದ್ದೀನಿ. ಆಯ್ಕೆ ವಿಚಾರದಲ್ಲಿ ಆಯ್ಕೆ ಅವ್ರು ಮಾಡಲ್ರಿ. ಯಾವ್ದು ಇಲ್ಲೇ ಅದಾರಲ್ಲ ಪಾಪ ವಸತಿ ಚೇರ್ಮನ್ ಇಲ್ಲೇ ಇದ್ದಾರೆ. ಒಂದು ನಿಮಿಷ. ಆಯ್ಕೆ ಮಾಡ್ತಕ್ಕಂಥ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 1000 ಮನೆ ಕೊಟ್ಟರೆ ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ತದೆ. ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ ಹೋದರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನ ಹಂಚ್ತಾರೆ. ಅವರು ಅಲ್ಲಿ ಮಿನಿಸ್ಟರ್ ಹಂಚೋದಲ್ಲ ಮನೆಗಳು ಯಾರಿಗೆ ಹೋಗ್ಬೇಕಂತೇಳಿ. ಇದು ನನಗಿರ್ತಕ್ಕಂಥ ಮಾಹಿತಿ. ಬಿಜೆಪಿಯವರು ಇದನ್ನೇ ಇಟ್ಕೊಂಡು ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತದೆ ಅಂತ ರೀ ಇಲ್ಲಿ ಹೇಳಿವಲ್ರಿ. ಇವು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡ್ತಾರೇನ್ರಿ BJPಯವರು? ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡ್ತಾರಾ? ನೀವು ಅಷ್ಟೇ ಹೇಳ್ರಿ. ಬೆಟ್ಟಿಂಗ್ ಮಾಡಿರ್ತಾರಲ್ಲ ಈ ದೇಶದಲ್ಲಿ, ಬೆಟ್ಟಿಂಗ್ ಆಗ್ತದಲ್ಲ, ಬೆಟ್ಟಿಂಗ್ನವ್ರ ಹತ್ರ ದುಡ್ಡು ತೊಗೊತಾ ಇದ್ದಾರೆ ಪಾರ್ಟಿ ಆಫೀಸಿಗೆ. ಪಾರ್ಟಿ ಆಫೀಸ್ ಕಟ್ಟಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು BJPಯವ್ರನ್ನ ಕಟ್ತಾ ಇದ್ದಾರೆ. ಈ ಬೆಟ್ಟಿಂಗ್ನವ್ರ ಹತ್ರ ದುಡ್ಡು. ಯಾರು ಈ ಗೋಹತ್ಯೆ ಮಾಡ್ತಾರಲ್ಲ, ಗೋಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ದುಡ್ಡು ತೊಗೊಳ್ತಾ ಇದ್ದಾರೆ. ಇವರು ಯಾರು ತೊಗೊಳ್ತಾ ಇದ್ದಾರೆ? BJPಯವ್ರು ಏನು ತೊಗೊಂತಾರೆ ದುಡ್ಡು? ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಸಿ, ರಮ್ಮಿ, ಖೇಲೋ ಇಂಡಿಯಾ, ಏಕ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಈ ಇಂಡಿಯಾ ಇವೆಲ್ಲ ಮಾಡಿ ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟಾರಲ್ಲ ಜನರದು. ಮಾತಾಡಕ್ಕೆ ಬಿಡ್ರಿ ಒಂದು ನಿಮಿಷ. ಹ್ಯಾವ್ ಸಮ್ ಪೇಷನ್ಸ್ ವೆನ್ ಐ ಆಮ್ ಟಾಕಿಂಗ್. ಫ್ಲೋ ಹೋಗ್ಬಿಡ್ತದೆ. ಈ ಥರ ಆ್ಯಪ್ಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೊಂಟಾರಲ್ಲ ಈ ದೇಶದಲ್ಲಿ, ಅವ್ರ ದುಡ್ಲೇ ಆ ದುಡ್ಡಲ್ಲೇ ಚಂದ ತೊಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದ್ದಾರೆ. ಗೋಮಾತೆ ಭಾಳ ದೊಡ್ಡ ಮೊನ್ನೆ ನೋಡಿದೆ, ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋಮಾತೆನ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿದ್ದೀವಿ. ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ. ಅವ್ರ ಹತ್ರನೂ ಚಂದ ತೊಗೊಂತಾರೆ ಇವರು. ಅವ್ರು ಚಂದ ತೊಗೊಂಡು ಎಲೆಕ್ಟ್ರಾಲ್ ಬಾಂಡಲ್ಲಿ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಐತೆ, ನಿಮಗೆ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ನಾವು ಕೇಳಿರೋ ಪ್ರಶ್ನೆ ಪಟ್ಟಿ ಇಟ್ಕೊಳ್ರಿ. ನೀವು ದಯಮಾಡೋದನ್ನ ಕೇಳ್ರಿ. ಆಮೇಲೆ ಇವತ್ತು 2,000 ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರಾ? ಡಿಮಾನಿಟೇಷನ್ ಆಯ್ತಲ್ಲ. ಡಿಮಾನಿಟೇಷನ್ ಆಗಕ್ಕಿಂತ ಮುಂಚೆ 16,33,000 ಕೋಟಿ ನೋಟುಗಳು ಸರ್ಕ್ಯುಲೇಷನಲ್ಲಿತ್ತು. ಇವತ್ತು 35 ಲಕ್ಷ ಕೋಟಿ ನೋಟುಗಳು ಸರ್ಕ್ಯುಲೇಷನಲ್ಲಿದೆ. ಅವಾಗ 16 ಲಕ್ಷ ಕೋಟಿ ನೋಟ್ ಇದ್ದರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇವತ್ತು 2,000 ರೂಪಾಯಿ ನೋಟ್ ಎಲ್ಲಿ ಇದೆ ಅಂದರೆ ನಿಮಗೆ ನೋಡಿದಿರಲ್ಲ? 2,000 ರೂಪಾಯಿ ನೋಟು ಇದೇ 2,000 ರೂಪಾಯಿ ನೋಟು. ಮತ್ತು ಯಾಕಿಲ್ಲ ಕೇಳಬೇಕಲ್ಲ? 2,000 ರೂಪಾಯಿ ನೋಟ್ ಎಲ್ಲಿದೆ? 40,000 ಕೋಟಿ ಖರ್ಚಾಗಿದೆ 2,000 ರೂಪಾಯಿ ನೋಟ್ ಮಾಡಲಿಕ್ಕೆ. ಇವತ್ತು 2,000 ರೂಪಾಯಿ ನೋಟ್ ಇಲ್ಲ. ಯಾರು ಉತ್ತರ ಕೊಡಬೇಕಿದು? ಒಂದು ಅಧ್ಯಯನ ಮಾಡಿ ಕೇಳ್ರಿ ಇದ್ರ ಬಗ್ಗೆ. ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಂಗೆ ಮಾತನಾಡಿದ್ರು. ಇವತ್ತು 2,000 ರೂಪಾಯಿ ನೋಟ್ ಇಲ್ಲೆಲ್ಲ ಮಾರ್ಕೆಟ್ನಲ್ಲಿ. ಯಾವತ್ತು ಬಿಗ್ಗರ್ ಡಾಮಿನೇಷನ್ ನೋಟು ಸರ್ಕ್ಯುಲೇಷನಲ್ಲಿ ಜಾಸ್ತಿ ಆದರೆ ಎಕಾನಮಿಗೆ ಹೊಡ್ತಾ ಬೀಳ್ತದೆ. ಇವತ್ತು ಅವಾಗ 86% ಇರ್ತಕ್ಕಂಥ ಸರ್ಕ್ಯುಲೇಷನ್ ಇವತ್ತು 94%ಗೆ ಹೋಗಿದೆ. ಅಂದರೆ 2,000 ರೂಪಾಯಿ ನೋಟ್ ಜಾಸ್ತಿ ಆದರೆ ದುಡ್ಡನ್ನು ಹಿಡ್ಕೊಳಕ್ಕೆ ಭಾಳ ಈಸಿ. ಈ ದುಡ್ಡು ಇರ್ತಕ್ಕಂಥದ್ದು ಸಾಹುಕಾರ ಹತ್ರ. ಅದಕ್ಕೆ ಇವತ್ತು 1% ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು 50% ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು.
ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಬರ್ತಾರೆ ಮಾತನಾಡ್ತಾರೆ, ಅವ್ರು ಇರ್ತತೆ ಹೇಳ್ತತೆ ಹೋಗ್ತಾರೆ. ಅದು ಬಿಟ್ಟರೆ ಯಾವುದನ್ನ 1 to 1 ಮಾತಾಡೋಕೆ ಕೇಳಿ, ಮಧ್ಯದಲ್ಲಿ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ. ಯಾಕ್ರಿ ಡಾಲರ್ ಜಾಸ್ತಿ ಅಂತ ಕೇಳ್ರಲ್ಲ, ಉತ್ತರ ಕೊಟ್ಟಿರಲ್ಲನ? ಉತ್ತರ ಕೊಟ್ಟರೇನ್ರಿ ಡಾಲರ್ ಬಗ್ಗೆ? ನಮ್ಮ ಅಕ್ಕ ತಂಗಿಯರು ಪಾಪ ಬಡವರು ಬಂಗಾರ ತೊಗೊಂತಿದ್ರು, 29,000 ರೂಪಾಯಿ ಬಂಗಾರ ಇತ್ತು. ಇವತ್ತು ಎಷ್ಟಾಗಿತ್ತು ಬಂಗಾರ? ಮತ್ತು ಕೊಡೋಕೆ ಹೇಳಿ ಜೋಶಿ ಸಾಹೇಬರಿಗೆ.